ಕುಶಾಲನಗರದ ಖಾಸಗಿ ಬಟ್ಟೆ ಶೋರೂಮೊಂದರ ನಾಮಫಲಕ ಹಾಗೂ ಪ್ರಚಾರ ಫಲಕಗಳಲ್ಲಿ ಸಂಪೂರ್ಣ ಆಂಗ್ಲ ಭಾಷೆ ಬಳಸಿ ಕನ್ನಡವನ್ನು ಕಡೆಗಣಿಸಲಾಗಿದೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ.ಎ. ದಿನೇಶ್ ಶೆಟ್ಟಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕರವೇ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪುರಸಭೆ ಆವರಣದಲ್ಲಿ ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಳಿಕ ಶೋರೂಂ ಮುಂಭಾಗದಲ್ಲೂ ಕೆಲಕಾಲ ಪ್ರತಿಭಟನೆ ನಡೆಸಲಾಯಿತು. ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಶೋರೂಂ ಮಾಲೀಕರಿಗೆ ದಂಡ ವಿಧಿಸಿ ಕಟ್ಟಡದಲ್ಲಿ ಅಳವಡಿಸಿದ್ದ ಆಂಗ್ಲ ಭಾಷೆಯ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದರು. ಅಧಿಕಾರಿಗಳ ಕ್ರಮದ ಬಳಿಕ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಈ ವೇಳೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ.ಎ. ದಿನೇಶ್ ಶೆಟ್ಟಿ, ಕರ್ನಾಟಕದಲ್ಲಿ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಕಡ್ಡಾಯವಾಗಿದ್ದರೂ ಪುರಸಭೆ ವ್ಯಾಪ್ತಿಯಲ್ಲಿ ಅದರ ಸಮರ್ಪಕ ಅನುಷ್ಠಾನವಾಗುತ್ತಿಲ್ಲ ಎಂದು ಆರೋಪಿಸಿದರು. ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಉದ್ಯಮ ನಡೆಸುತ್ತಿರುವ ಕೆಲವರು ಕನ್ನಡ ಬಳಕೆಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ನಿಯಮ ಪಾಲನೆ ಮಾಡಿಸುವಲ್ಲಿ ಪುರಸಭೆ ವಿಫಲವಾಗಿದೆ ಎಂದು ದೂರಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇವತ್ತು ನೋಡಿ, ನಾವು ಬಹಳ ದಿನದಿಂದ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಹಂಗೆ ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಬೇಕಾದಷ್ಟು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ಬೇಕಾದಷ್ಟು ನಾಮಫಲಕಗಳು ಆಂಗ್ಲ ಭಾಷೆಯಲ್ಲಿ ಇದ್ದಿದ್ದನ್ನು ಕಿತ್ತು ಬಿಸಾಕ್ಸಿದ್ದೀವಿ. ಅದು ಅಲ್ಲದೆ ಇದ್ರ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ಕೇಸು ಹಾಕ್ಸ್ಕೊಂಡಿದ್ದೀವಿ. ಎಷ್ಟೇ ಕೇಸು ಕನ್ನಡಿಗರ ಮೇಲೆ ಬಿದ್ದರೆ ಕನ್ನಡಿಗರು ಜಗ್ಗಲ್ಲ, ಬಗ್ಗಲ್ಲ. ಯಾಕೆ ಅಂದರೆ ಇವತ್ತು ಕನ್ನಡದ ನೆಲ, ಜಲ, ಮಣ್ಣು ಕನ್ನಡಿಗರೋದು, ಕನ್ನಡಿಗರ ಸೊತ್ತು. ಇವತ್ತು ನೋಡಿ, ಆ ಸರ್ಕಾರ 60% ಕನ್ನಡ ಬಳಸಬೇಕು ಅಂತ ಆದೇಶ ಇದ್ದರೂ ಕೂಡ ಇವತ್ತು ಯಾರೂ ಲೆಕ್ಕಕ್ಕೆ ತಗೋತಾ ಇಲ್ಲ ಅಂದರೆ ಕಾರಣ ಏನು ಗೊತ್ತಾ? ನಮ್ಮ ಕನ್ನಡಿಗರ ಸ್ಥಿತಿ ಈ ರೀತಿ ಆಗೋಗಿದೆ. ಏನು ಅಂದರೆ ಸೋಂಬೇರಿತನ. ಅಂದರೆ ನಮಗೆ ಕನ್ನಡ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಭಾವನೆ. ಯಾರಿಗೆ ನಾನು ಈ ಭಾವನೆ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡಿಗರಿಗೆ ಕನ್ನಡದ ಮೇಲೆ ಯಾರಿಗೂ ಅಭಿಮಾನ ಇಲ್ವೋ ಅವ್ರಿಗೆ ನಾನು ಹೇಳ್ತಾ ಇರೋದು. ಎಲ್ಲರಿಗೂ ನಾನು ಹೇಳೋದಿಲ್ಲ. ಎಲ್ಲರಿಗೂ ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು ಅಂತ ಅಭಿಮಾನ ಬರಲಿ. ಅದೇ ರೀತಿ ನೋಡಿ, ಇವತ್ತು ಬೈ ಸೆಲೆಕ್ಷನ್ ಎಂದು ದೊಡ್ಡ ಒಂದು ಅಂಗಡಿ ಮುಂಗಟ್ಟಲ್ಲಿ ದೊಡ್ಡದಾಗಿ ಎಲ್ಲ ನಾಮಫಲಕಗಳು ಕನ್ನಡದ. ಜಿಲ್ಲಾ ಸಂಚಾಲಕ ಎಂ.ಎಸ್. ಮಣಿಕಂಠ ಮಾತನಾಡಿ, ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರೂ ಕನ್ನಡ ಭಾಷೆ ಬಳಸಿದರೆ ಅದು ಸಹಜವಾಗಿ ಬೆಳೆಯುತ್ತದೆ. ಹಲವು ಹೋರಾಟಗಳ ಬಳಿಕವೂ ಆಂಗ್ಲ ವ್ಯಾಮೋಹ ಕಡಿಮೆಯಾಗದಿರುವುದು ವಿಷಾದಕರ ಸಂಗತಿ ಎಂದರು. ಯಾವುದೇ ಜಾಹೀರಾತು ಅಂಗಡಿ ಮಳಿಗೆಗಳ ವ್ಯಾಪಾರೋದ್ಯಮಿಗಳ ನಾಮಫಲಕ ಮತ್ತು ಜಾಹೀರಾತು ಬಳಕೆಗಳಲ್ಲಿ 60% ಕನ್ನಡ ಕಡ್ಡಾಯ ಬಳಸಲೇಬೇಕು ಅಂತ ಆದೇಶ ಇದೆ. ಇವರು ಈ ಆದೇಶ ಧಿಕ್ಕರಿಸ್ತಾ ಇದ್ದಾರೆ. ಧಿಕ್ಕರಿಸಲಿಕ್ಕೆ ಮುಖ್ಯ ಕಾರಣ ಅಂದರೆ ಪುರಸಭಾ ಅಧಿಕಾರಿಗಳ ನಿಷ್ಕ್ರಿಯತೆ. ಅವರು ಸರ್ಕಾರಿ ಸಂಬಳ ತಗೊಂಡು ಕೆಲಸ ಮಾಡ್ತಾರೆ. ಅವರಿಗೆ ಅವರ ಕರ್ತವ್ಯ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅದನ್ನು ನಾವು ಆಗಾಗ ಅವರಿಗೆ ಗೊತ್ತುಪಡಿಸ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ನೋಡಿ, ಪುರಸಭಾ ಅಧಿಕಾರಿಗಳು ಬಂದಿದ್ದಾರೆ, ನಮ್ಮ ಮುಂದೆ ನಾವು ದಂಡ ಹಾಕ್ಸಿದ್ದೀವಿ. 5,000 ರೂಪಾಯಿ ದಂಡ ಹಾಕಿದ್ದಾರೆ ಪುರಸಭೆ ಅಂತ. ಇವರಿಗೆ ಆದಾಯ ಯಾರಿಗೆ ಬಂತು? ಪುರಸಭೆಗೆ ಆದಾಯ ಬಂತು. ಅವರು ಮಾಡೋ ಕೆಲಸ ನಾವು ಮಾಡಬೇಕಾಗಿದೆ. ಅದರಿಂದ ಇನ್ನು ಮುಂದೆ ಪುರಸಭಾ ಅಧಿಕಾರಿಗಳಿಗೆ ತೆರಿಗೆ ಕೊಡ್ತಾ ಇದ್ದೀವಿ. ಪ್ರತಿ ಅಂಗಡಿಗೆ ನೀವು ಏನು ನಾಮಫಲಕ ಅಥವಾ ಜಾಹೀರಾತು ಬಳಕೆಗೆ ಅವರು ನಿಮ್ಮ ಅನುಮತಿ ಕೇಳ್ತಾರೆ. ಅನುಮತಿ ಕೇಳುವಾಗ ಅವರಿಗೆ ನೀವು ಕನ್ನಡದ ಸುತ್ತೋಲೆ ಬಗ್ಗೆ ತಿಳಿಸ್ಕೊಡಿ. ಅವರಿಗೆ 60% ಕನ್ನಡ ಕಡ್ಡಾಯ ಮಾಡಬೇಕು ತಿಳಿಸ್ಕೊಡಿ. ನೀವು ತಿಳಿಸ್ಕೊಟ್ಟು ಅದರ ಮತ್ತೆ ಅನುಮತಿ ಕೊಡಿ. ಹಾಗೆಯೇ ಕುಶಾಲನಗರ ಮತ್ತು ಕೊಡಗು ಜಿಲ್ಲೆ ಇತರ ವಾಣಿಜ್ಯೋದ್ಯಮಿಗಳು ಇದೊಂದು ಮನವಿ ಮಾಡ್ತಾ ಇದ್ದೀವಿ ನಾವು. ಪ್ರತಿಭಟನೆಯಲ್ಲಿ ಕುಶಾಲನಗರ ತಾಲೂಕು ಕರವೇ ಅಧ್ಯಕ್ಷ ಪುಟ್ಟಸ್ವಾಮಿ, ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷ ಪ್ರವೀಣ್ ಪೂಜಾರಿ, ಜಿಲ್ಲಾ ಗೌರವಾಧ್ಯಕ್ಷ ನಾಗರಾಜ್ ಕಾವಲುಕೊಂಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸರಳಾ ರಾಮಣ್ಣ, ಜಿಲ್ಲಾ ಕಾರ್ಯದರ್ಶಿ ವಿನ್ಸೆಂಟ್ ಲೋಬೋ, ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ಸೋಮೇಶ್ ಮತ್ತಿತರರು ಭಾಗವಹಿಸಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.